ಅಂತ ಸಿನಿಮಾ ಮಾಡಿದಾಗ ಸುಮಾರಷ್ಟು ನಿಮಗೂ ಗೊತ್ತಿರೋದು 3 ಕೋಟಿ ಬಜೆಟಲ್ಲಿ ಮಾಡಿದ್ದೆ. ಆವಾಗ ಒಂದು 10 ಜನ ಸ್ನೇಹಿತರು ಸೇರಿಸ್ಕೊಂಡು ಮಾಡಿದ್ದೆ. ಹಾಗಾಗಿ ಆ ನೋವೇನು ಅನ್ನೋದು ಅದು ಎಲ್ಲರನ್ನು ಸೇರಿಸುವಂಥ ಒಂದು ಶ್ರಮ ಇದೆಯಲ್ಲ, ಅದನ್ನು ಬರೀ ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ. ಅದು ಡೈರೆಕ್ಟ್ರಿಗೆ ಗೊತ್ತಿರುತ್ತೆ ಆ ಒಂದು ಶ್ರಮ. ಜೊತೆಗೆ ಟೀಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ತುಂಬ ಒಂದು ಕ್ವಾಲಿಟಿ ಟೀಸರು. ಅವ್ರು ಹೇಳಿದ್ರು ರೈನ್ ಎಫೆಕ್ಟ್ ಮಾಡೋದಕ್ಕೆ ನಾವು ರೈನ್ ಎಫೆಕ್ಟನ್ನು ಯೂಸ್ ಮಾಡಿಲ್ಲ, ನ್ಯಾಚುರಲ್ಲು ಮಳೆಗೆ ನಾನು ಕಾದು ಮಾಡಿದೆ ಅಂತ. ಆ ನ್ಯಾಚುರಲ್ ಮಳೆಗೆ ಕಾದು ಮಾಡೋದಿದೆಯಲ್ಲ, ಮಳೆ ಎಷ್ಟೊತ್ತಿಗೂ ಬರಲ್ಲ, ಬಂದಾಗ ಶಾರ್ಟ್ ತೆಗೆದು ಮತ್ತೆ ಎಲ್ಲೋ ಮಳೆ ಕಡಿಮೆ ಆದಾಗ ಕರೆಕ್ಟಾಗಿ ಆ ಒಂದು ದೊಡ್ಡ ಮಳೆ ಬಂದ್ರಾಗಲ್ಲ. ಇವರು ಮುಂಚೆ ಯಾವ ಸೀನ್ ತೆಗೆದಿರ್ತಾರೆ, ಯಾವ ಶಾರ್ಟ್ ತೆಗೆದಿರ್ತಾರೆ, ಅದೇ ಕಂಟಿನ್ಯೂಟಿಲಿ ಹೋಗಬೇಕು. ಆ ಒಂದು ಶ್ರಮ ಏನು ಅನ್ನೋದು ಡೈರೆಕ್ಟರ್ ಖಂಡಿತವಾಗೂ ನಮಗೆ ಗೊತ್ತಾಗುತ್ತೆ. ಅವೆಲ್ಲದರ ಜೊತೆಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತವಾಗೂ ಗುರುತಿಸ್ತಾರೆ, ಜನ ಅದನ್ನು ಬೆಂಬಲ ನೀಡ್ತಾರೆ ಅನ್ನೋದಕ್ಕೆ ನಾನೀಗ ಬರ್ತಿದ್ದಂಗೆ ಕತ್ಲೆಲೇ ಇದ್ದೆ. ಚಂದ್ರು ಸಾರು ಬರ್ತಿದ್ದಾಗೇನೆ ಒಂದು ಆ ಕತ್ಲೆದೇ ಒಂದು ವಾರ್ಮ್ ವೆಲ್ಕಮ್ ಮಾಡಿದ್ರು. ಇಲ್ಲೂ ಕೂಡ ವೇದಿಕೆಗೆ ಬರ್ತಾ ಇದ್ದಾಗೇನೆ ಇವ್ರ ಹತ್ರ ಹೇಳ್ತಾ ಇದ್ರೆ ಯಾರು ನೆಲ ನರೇಂದ್ರ ಬಾಬು ಸಾರ್ಗೆ, ಕೆರೆಬೇಟೆ ಅಂತ ಒಂದು ಸಿನಿಮಾ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು ಅಂತ. ಅದರ ಅರ್ಥ ಏನು ಅಂತಂದರೆ, ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಖಂಡಿತವಾಗೂ ಒಂದು ಒಳ್ಳೆ ರೆಕಗ್ನೈಸ್ ಸಿಗುತ್ತೆ. ಇವತ್ತು 100 ದಿವಸ ಓಡೋ ಸಿನಿಮಾ ಮಾಡ್ತೀವಿ ಅನ್ನೋದಕ್ಕಿಂತ ಹಾಕಿರೋ ಬಂಡವಾಳನ ಮೇಲ್ಗಡೆಗೆ ನಮ್ಮ ಶ್ರಮಕ್ಕೊಂದಿಷ್ಟು ಬಂಡವಾಳನ ವಾಪಸ್ ತೆಗೆಯೋದಿದೆಯಲ್ಲ, ಅದು ಕೂಡ ಒಂದು ದೊಡ್ಡ ಶ್ರಮ, ದೊಡ್ಡ ಸಕ್ಸಸ್ ಅಂತಲೇ ನಾನು ಅಂದ್ಕೊಳ್ತೀನಿ. ಹಾಗಾಗಿ ಮಂಜುನಾಥ್ ಶೆಟ್ಟರಿಗೆ ಆ ಒಂದು ದೊಡ್ಡ ಸಕ್ಸಸ್ ಸಿಗಲಿ ಅಂತ ನಾನು ಕೇಳ್ಕೊಳ್ತಾ, ನಾವು ಕೂಡ ಶಾಲೆಯಲ್ಲಿ ಓದೋ ಅಷ್ಟೊತ್ತಿಗೆ ನಂದು ಕೂಡ ಅದೇ ತಾಲೂಕು ಆಗಿರೋದ್ರಿಂದ ನಾವು ಓದಿದ ಸರ್ಕಾರಿ ಶಾಲೆನೇ. ನಮ್ಮ ಮಾಸ್ಟ್ರು ಯಾವಾಗಲೂ ಹೇಳೋರು, ನಂದು ಅಕ್ಷರ ಅಷ್ಟು ಚೆನ್ನಾಗಿರ್ತಿರಲಿಲ್ಲ, ಬರೆಯೋಂಥದ್ದು ಕನ್ನಡ ಅಷ್ಟು ದುಂಡುಗಿರ್ತಿರಲಿಲ್ಲ. ಅವಾಗ ಒಂದು ಮಾತು ಹೇಳೋರು, ಏನೋ ನಿಂದು ಅಂತ ಹಿಂಗೆ ಪುಸ್ತಕ ನೋಡಿ, ಮಮ ಲಿಖಿತಂ ಮಮ ಓದಲು ಅಸಾಧ್ಯಂ, ಮಮ ಪುತ್ರ ಲಿಖಿತಂ ಬ್ರಹ್ಮನಿಗೆ ಓದಲು ಅಸಾಧ್ಯಂ ಅಂತ ಹೇಳಿ ರಪ್ಪು ನೋಡಿಯೋರು. ಅದು ನೆನಪಾಯ್ತು ನನಗೀಗ. ಹಾಗಾಗಿ ಎಲ್ಲ ನಮ್ಮ ಹಳೆಯ ಶಾಲೆ ದಿನಗಳನ್ನು ನೆನಪು ಮಾಡಿದಂತಹ ಮಂಜುನಾಥ್ ಶೆಟ್ಟರು ಮತ್ತು ಆ ತಂಡಕ್ಕೆ, ಅದಕ್ಕೆ ಇನ್ವೆಸ್ಟ್ ಮಾಡಿದಂತಹ ಎಲ್ಲ ಇನ್ವೆಸ್ಟ್ರಿಗೆ, ಟೆಕ್ನಿಷಿಯನ್ಸ್ಗೆ ಮತ್ತೊಮ್ಮೆ ನಮಸ್ತೆ ಹೇಳ್ತಾ, ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಬೆಂಬಲ ಈ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೌರಿಶಂಕರ್ ಸರ್. ಆ್ಯಂಡ್ ಎಸ್, ಈ ಒಂದು ಕಾರ್ಯಕ್ರಮದಲ್ಲಿರುವಂತಹ ಬೆಂಗಳೂರಿನ ಬಂಟ್ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಶ್ರೋತ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಟೀಸರ್ ಬಗ್ಗೆ ಹಾಗೆ ಒಂದು ಕಾರ್ಯಕ್ರಮ ಪಕ್ಕ ಕೂತಿರುವಂತಹ ಆಕ್ಟರ್ ಗೌರಿಶಂಕರ್, ನಾವು ಅಕ್ಕಪಕ್ಕದ ಊರಿನವರು. ನಮಗೆ ತುಂಬಾ ಸಮಯದಲ್ಲಿ ಅನಿಸ್ತಾ ಇತ್ತು, ಎಲ್ಲ ಒಂದ್ ಕಡೆ ನಮ್ಮ ಮಲೆನಾಡಿನ ಮಾತುಗಳು ಅಥವಾ ನಮ್ಮ ಮಲೆನಾಡಿನ ಭಾಷೆಗಳು ಇಡೀ ದೇಶಾದ್ಯಂತ ಪ್ರಚಾರ ಆಗಬೇಕು ಅಂತ ಅನಿಸ್ತಾ ಇತ್ತು. ಅದೇ ಸಮಯಕ್ಕೆ ನಮ್ಮ ಅದೃಷ್ಟನೇನ ನಮ್ಮ ಮಂಜು ಹೆದ್ದೂರವರು, ನಮ್ಮ ಸ್ನೇಹಿತರ ತಂಡ, ಪ್ರದೀಪ್ ಸರ್, ರವೀಶ್ ಸರ್, ನಮ್ಮ ರವಿ ಶೆಟ್ಟಿ, ಭಾಸ್ಕರಣ್ಣ, ಕುಮಾರ್ ಸರ್, ಅಂಬಿಕೋ, ಚಿಂತುಕುಮಾರ್, ಇವರೆಲ್ಲ ಒಟ್ಟಿಗೆ ಕೂತಾಗ ಸುಮ್ಮನೆ ಒಂದಿಷ್ಟು ನಮ್ಮ ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ ಕತೆಗಳನ್ನ ಹೇಳ್ತಾ ಬಂದರು. ನಮಗೆಲ್ಲ ಒಂದ್ ಕಡೆ ಇದು ನಮ್ಮ ಜೀವನದಲ್ಲಿ ನಡೆದಿರೋ ಅಂತ ಘಟನೆಗೆ ತುಂಬಾ ಹತ್ರದಲ್ಲಿದೆ, ನಮ್ಮ ಭಾಷೆಯಲ್ಲಿ ಏನೋ ಟಚ್ ಆಗ್ತಾ ಇದೆ ಅಂತ ಅನ್ಸಿತ್ತು. ನಮಗೆ ಗೊತ್ತಿದೆ, ನಾವು ಆಕ್ಚುಲಿ ಯಾರೋ ಪ್ರೊಡ್ಯೂಸರ್ ಅಲ್ಲ, ಆದ್ರೆ ಇದನ್ನ ಕತೆ ಕೇಳಿದ ತಕ್ಷಣನೇ ಯಾಕೋ ನಾವೆಲ್ಲ ಸೇರಿ ಯಾಕೆ ನಿರ್ಮಾಣಕ್ಕೆ ಸಹಕಾರ ಮಾಡಬಾರ್ದು ಅಂತ ಅನ್ಸಿತ್ತು. ಹಾಗಾಗಿ ನಾವೆಲ್ಲ ಸೇರ್ಕೊಂಡು ಈ ಚಿತ್ರವನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಮಲೆನಾಡಿಂದ ಕನಸನ್ನ ಕಟ್ಕೊಂಡು ನಿಮ್ಮಲ್ಲಿಗೆ ಬಂದಿದ್ದೀವಿ. ಖಂಡಿತ ತಾವೆಲ್ಲ ಸಹಕಾರ ಮಾಡ್ತೀರಿ ಅಂತ ಭರವಸೆ ಇದೆ. ಸುಮಾರು 80 ಮತ್ತು 90ರ ದಶಕದಲ್ಲಿ ನಮ್ಮ ಕನ್ನಡ ಶಾಲೆಯ ಮಕ್ಕಳು ಮತ್ತು ಅವರ ಜನಜೀವನ, ಶಾಲೆಯ ಜೀವನ ಹೇಗಿದೆ ಅಂತ ತೋರ್ಸೋ ಅಂತ ಒಂದು ಒಳ್ಳೆ ಫಿಲಮು. ಅಲ್ಲಿಗೆ ಅಲ್ಲಿ ಜನಜೀವನದ ಯಾವ ರೀತಿ ಹೊಂದಾಣಿಕೆ ಆಗ್ತಿತ್ತು, ಯಾವ ರೀತಿ ಇಂದಿನ ಜನಜೀವನ ಇತ್ತು, ಅದು ಈಗ ಹೇಗೆ ಟಚ್ ಆಗುತ್ತೆ ಅಂತ ಪ್ರತಿಯೊಂದು ತಿರುವುಗಳು ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ, ಆ ಥರ ಇದೆ. ಹಾಗೆ ನಮ್ಗೆ ತುಂಬಾ ಆಶ್ಚರ್ಯ ಆಗಿದ್ದು, ಒಂದು 40-50 ಮಕ್ಕಳನ್ನು ಒಟ್ಟಿಗೆ ಕೂರಿಸ್ಕೊಂಡು ಇವರು ಪ್ರಾಕ್ಟೀಸ್ ಕೊಡ್ತಾ ಇದ್ರು ನಮ್ಮ ಡೈರೆಕ್ಟ್ರು. ನಾವು ಫ್ರೆಂಡ್ಸ್ ತಮಾಷೆಯಾಗಿ ಮಾತಾಡ್ತಿದ್ವಿ, ಈ ತಲಾಟೆ ಹುಡುಗರ ಜೊತೆಗೆ ನಾವು ದುಡ್ಡು ಹಾಕ್ತಾ ಇದೀವಲ್ಲ ಅಂತ. ಆದ್ರೆ ನಮಗೆ ಅನ್ಸಿತ್ತು, ಫಿಲ್ಮ್ ಮುಗಿತಾ ಯಾರು ಹೊಸಬ್ರು ಅಂತ ಅನಿಸ್ತಾನೆ ಇಲ್ಲ, 70% ಹೊಸ ಕಲಾವಿದರುಗಳೇ ಇದ್ದಾರೆ. ಆದ್ರೆ ನಮ್ಗೆ ಆಶ್ಚರ್ಯ ಅಂದ್ರೆ, ಯಾರೋ ಒಬ್ಬ ಹುಡುಗೊಂದು ಒಳ್ಳೆ ಸೀನ್ ಬಂತಂದ್ರೆ ರಿಯಲ್ ಆಗಿ ಅಳ್ತಾ ಇದ್ದಾನೆ, ಅವ್ನು ಸಮಾಧಾನ ಮಾಡಿದ್ರೆ ಸುಮಾರು ಕೆಲಸ ಆಗ್ತಿತ್ತು ನಮಗೆ. ಆ ತರ ಸೀನ್ಗಳು ನೀವು ಚಿತ್ರನ ಫುಲ್ ನೋಡಿ ನಿಮ್ಗೆ ಅನ್ಸುತ್ತೆ, ಯಾರು ಹೊಸ ಕಲಾವಿದ್ರು ಅಂತ ಅನ್ಸೋದೇ ಇಲ್ಲ, ಆ ತರ ಇದೆ.
ತುಂಬಾ ಕನ್ಸನ್ನು ಕಟ್ಕೊಂಡು ಶ್ರಮ ಪಟ್ಟು ಚಿತ್ರನ ನಿರ್ಮಾಣ ಮಾಡ್ತಾ ಇದೀವಿ. ದಯವಿಟ್ಟು ಮಾಧ್ಯಮ ಮಿತ್ರರು, ನಮ್ಮೆಲ್ಲ ಸ್ನೇಹಿತರು ನಮ್ಮ ಜೊತೆ ನಿಲ್ಲಿ ಅಂತ ಹೇಳ್ತಾ, ಕನ್ನಡವನ್ನ ಬೆಳೆಸೋಣ, ಕನ್ನಡ ಶಾಲೆಯನ್ನು ಬೆಳೆಸೋಣ ಅಂತ ಹೇಳ್ತಾ ತಮ್ಗೆಲ್ಲ ವಂದಿಸ್ತಾ ಇದ್ದೀವಿ. ಈ ಚಿತ್ರನ ತಮ್ಮ ಮಳ್ಳಿಗೆ ಹಾಕ್ತಾ ಇದ್ದೀವಿ. ತಾವೆಲ್ಲ ಇದನ್ನ ಎತ್ತಬೇಕು ಅಂತ ಹೇಳ್ತಾ ತಮ್ಗೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಇಲ್ಲಿ ಧನ್ಯವಾದಗಳು ಸರ್. ಇಲ್ಲೇನಂದ್ರೆ ಇವ್ರ ಪಕ್ಕದಲ್ಲಿ ಕೂತಿದ್ದಾರೆ ಅರುಣ್ ಅಂತ ಹೇಳಿ. ನನ್ನ ಮನೆಯಿಂದ ಒಂದು 5 ಕಿಲೋಮೀಟರ್ ಇವ್ರ ಊರು. ನಾನೊಂದು 100 ಸಾರಿ ಇವ್ರ ಜೊತೆಗೆ ಮಾತಾಡಿದ್ದೀನಿ. ಇವ್ರದ್ದು JCBಗಳಿದ್ದಾವೆ. ನಾನೊಂದು 100 ಸಾರಿ JCB ಕಳಿಸಿ ನನಗೆ ತೋಟಕ್ಕೆ ಅಂತೆಲ್ಲ ಮಾತಾಡಿದ್ದೀನಿ. ಆದರೆ ನೀವೊಬ್ಬರು ನಿರ್ಮಾಪಕರು, ಪ್ರೊಡ್ಯೂಸರು ಅನ್ನೋದು ನನಗೆ ಇವತ್ತೇ ಗೊತ್ತಾಗಿರೋದು. ನಾನು ಕಳ್ಕೊಂಬಿಟ್ಟೆ, ಅಯ್ಯೋ ಅವಾಗ ಮಾತಾಡಲೇ ಇಲ್ವಲ್ಲ ಇವ್ರ ಹತ್ರ ಅನಿಸ್ತಿದೆ. ಹಾಗಾಗಿ ಭಾರಿ ಖುಷಿ ಆಯ್ತು. ಅಂದರೆ ಇಲ್ಲಿ ಬಂದು ಅವ್ರ ಪಕ್ಕ ಕೂತ್ಕೊಳ್ಳೋ ತನಕ ನನಗೆ ಗೊತ್ತಾಗಿಲ್ಲ, ಅವಾಗಲೇ ಗೊತ್ತಾಗಿರೋ ಅಂಥದ್ದು. ಹಾಗಾಗಿ ಯಾಕೆಂದ್ರೆ ನಮ್ಮ ಊರಿನವರೇ ಸಹ ನಿರ್ಮಾಪಕರಾಗಿದ್ದಾರೆ ಅಂದಾಗ ಸಿನಿಮಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗಲಿ, ಅವರೆಲ್ಲರ ಶ್ರಮಕ್ಕೆ ಬೆಲೆ ಸಿಗಲಿ ಅನ್ನೋದು ಇನ್ನೊಂದ್ಸರಿ ಕೋರಿಕೆ. ಧನ್ಯವಾದಗಳು ಸರ್. ಹಾಗೆ ವೇದಿಕೆ ಮೇಲೆ ನಮ್ಮ ಸುಧೀಕರ್ ಸರ್ ಅವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸರ್, ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ಒಂದು ಪಾಠಶಾಲಾ ಅಂತ ಒಂದು ಕನಸಿಗೆ ನೀವೆಲ್ಲ ಇವತ್ತು ಸಾಕ್ಷಿಯಾಗಿದ್ದೀರಿ. ಮೊದಲ ನಮ್ಮದು ಏನು ಕನಸಿತ್ತು ಅದಕ್ಕೆ ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಮಾಧ್ಯಮದವರಿಗೆ, ನಮಗೆ ಸಾಥ್ ಕೊಡ್ತಿರೋ ಸುಧೀಂದ್ರ ವೆಂಕಟೇಶ್ ಅವರಿಗೆ, ಎಲ್ರಿಗೂ ಮುಖ್ಯವಾಗಿ ನನ್ನ ಎಲ್ಲೋ ಒಂದು ತೀರ್ಥಹಳ್ಳಿಲಿದ್ದ ಹುಡುಗನ್ನ ಚಿತ್ರರಂಗದಲ್ಲಿ ಆ್ಯಕ್ಟ್ರು ಅಂತ ನೀವು ಮಾಡ್ತೀಯ ಅಂತ ಬೆಂತಟ್ಟಿದ್ದು ಸುಧಾಕರ್ ಬನ್ನಂಜೆ ಅವರು. ಅದಕ್ಕೆ ಆ ಋಣ ನಮಗೆ ಬೇಕು, ನಿಮಗೆ ತೀರಿಸ್ಬೇಕು ಅಂತ ಹೆಡ್ ಮಾಸ್ಟರ್ ಮಾಡಿ ಕೂರಿಸಿದ್ದೀವಿ. ಸಿ.ಕೈ. ಚಂದ್ರು ಸರ್, ಗೀತಮ್ಮ ಸಿಕ್ಕಿಲ್ಲ ನಮಗೆ. ಅಂದರೆ ಆ ಥರದ್ದು ನನಗೆ ಇದಾಗಿಲ್ಲ. ಬಟ್ ನೆಕ್ಸ್ಟ್ ನನಗೆ ಆಸೆ ಇದೆ ಅವ್ರನ್ನ ವರ್ಕ್ ಮಾಡೋಕ್ಕೆ. ಇವತ್ತು ಅತಿ ನನ್ನನ್ನು ಕರ್ನಾಟಕದಲ್ಲಿ ತುತ್ತೂರಿ ಮಂಜ ಅಂತ ಪರಿಚಯ ಮಾಡಿಸಿ ನನಗೊಂದು ರೆಕಗ್ನೈಸ್ ಸಿಗಂಗೆ ಮಾಡಿದ್ದೆ ನಮ್ಮ ಚಂದ್ರು ಸರು, ಗೀತಮ್ಮ. ಈಗಲೂ ನೆನಪಿದೆ, ಹಳೆ ಮೈಸೂರು ರೋಡ್ ಆಫೀಸು, ಗೀತಮ್ಮ ಅವತ್ತು ಕರೆದು ನನ್ನನ್ನು ಇಂಟರ್ವ್ಯೂ ಮಾಡಿ ಈ ಥರ ಇದೆ ಸೀರಿಯಲ್ಲು, ಎಂಡಾಗ ಥರ ಇದೆ ಅಂತ ಹೆದರಿಸಿ ಸೆಲೆಕ್ಷನ್ ಮಾಡಿ ಆಮೇಲೆ 1000 ಎಪಿಸೋಡ್ ದಾಟಿಸಿರೋಂಥ ಪಾರ್ವತಿ ಪರಮೇಶ್ವರ ಅಂತ ಅತ್ಯುತ್ತಮ ಕಾಮಿಡಿ ಸೀರಿಯಲ್ಗೆ ನನ್ನನ್ನು ಒಳ್ಳೆ ಪಾತ್ರಕ್ಕೆ ಆಯ್ಕೆ ಮಾಡಿದ್ರಿ. ಧನ್ಯವಾದಗಳು. ನಿಮ್ಮಿಬ್ಬರು ನಾವು ಗಂಡ ಹೆಂಡತಿ ಮಕ್ಕಳು ಎಲ್ಲ ಲೈಫ್ ಲಾಂಗ್ ನೆನೆಸ್ಕೊತೀವಿ. ಈಗ ಪಾಠಶಾಲೆಗೆ ಬರೋಣ. ನಂದು ಚಿಕ್ಕ ಪರಿಚಯ ಹೇಳ್ತೀನಿ. ಯಾಕಂದರೆ ಸಿನಿಮಾಗಳು ತಿಂಗಳ ಮಾಡಲ್ಲ, ಯಾವಾಗಲೂ ಈ ಥರ ಪ್ರೋಗ್ರಾಮ್ ಮಾಡಲ್ಲ. ನಿಮಗೂ ಗೊತ್ತು ಕಾಂಪಿಟೇಷನ್ಸ್ಗಳು. ನಾನು ಚಂದ್ರು ಸರ್ ಹತ್ರ ಸೇರೋಕ್ಕೆ ಮುಂಚೆ ರವಿಚಂದ್ರನ್ ಅವ್ರ ಹತ್ರ ಮಂಜಿನಾನಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಅಶೋಕ್ ಕಶ್ಯಪ್ ಅವ್ರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಅನಂತ್ ಪಿ ರಾಜು ಅವ್ರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಸಾಧಾರಣ ಎಲ್ಲ ದೊಡ್ಡವ್ರ ಹತ್ರನೂ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿದೆ. ಅವಾಗೆಲ್ಲ ಅವರೆಲ್ಲ ಹೇಳ್ಕೊಟ್ಟಿದ್ದು ಆನೆಸ್ಟಾಗಿ ವರ್ಕು ಅಂತ. ಹಾಗಾಗಿ ನಾವು ಸ್ವಲ್ಪ ನಿರ್ದೇಶನ ಮಾಡೋದೆಲ್ಲ ಸ್ವಲ್ಪ ಲೇಟ್ ಆಗಿರ್ಬೋದು. ಬಟ್ ಇವಾಗಲೂ ತುಂಬ ಹಸುವಿದೆ. ಇದ್ರ ಬಗ್ಗೆನೂ ನೀವೆಲ್ಲ ಏನು ಒಪಿನಿಯನ್ ಕೊಡ್ತೀರೋ ಅದನ್ನು ತಿದ್ಕೊಂಡು ಮತ್ತೆ ಮುಂದುವರಿತೀನಿ. ಈ ಪ್ರಯತ್ನ ಪಾಠಶಾಲಾ ಅಂತ ಬಂದರೆ ಇದನ್ನು ನಾನು ನನ್ನ ವೈಫು ಒಂದಿನ ಕೂತ್ಕೊಂಡು ಕರೋನಾ ಆದ ತಕ್ಷಣ ನಂದಿದ್ದು 3ನೇ ಸಿನಿಮಾ. ಮೊದಲನೇ ಸಿನಿಮಾ ಏನೂ ಟೆಕ್ನಿಕಲ್ ಅಂದರೆ ಟೆಕ್ನಿಷಿಯನ್ ಅಲ್ಲ, ಟೆಕ್ನಿಕಲಿ ಕೆಲವೊಂದು ಏನೂ ಇಲ್ಲದೆ, ಅದ್ರ ಕ್ಯಾಮ್ರಾಮನ್ ಇಲ್ಲೇ ಇದ್ದಾರೆ ಹಳ್ಳಿ ಕಟ್ಟಿ, ಏನೂ ಇಲ್ಲದೆ ಅಂದರೆ ಒಂದು ಪಂಚೆ ಆ ಥರದ್ದೆಲ್ಲ ಇಟ್ಕೊಂಡು ಒಂದು ಗ್ಯಾಪಲ್ಲಿ ಒಂದು ಸಿನಿಮಾ ಅಂತ ಒಂದು ಮಾಡಿದ್ವಿ. ಅದು ರಿಲೀಸ್ ಆಯಿತು ಅಪರ್ಣದಲ್ಲಿ. ಅದು ಈಗ ಪಬ್ಲಿಕ್ ಇದೆ, ಅದು ಮೂವೀಸಲ್ಲಿ ಬರುತ್ತೆ. ಅದಾದ ತಕ್ಷಣ ಓಮಿನಿ ಅಂತ ಒಂದು ಸ್ಟಾರ್ಟ್ ಮಾಡ್ತೀನಿ. ಒಂಚೂರು ಸ್ಟ್ಯಾಂಡರ್ಡ್ ಆಗಿ ಸಾಂಗ್ ಎಲ್ಲ ಮಾಡೋಣ ಅಂದ್ಬಿಟ್ಟು ತುಂಬ ಹಾರ್ಡ್ ವರ್ಕ್ ಮಾಡ್ತೀವಿ. ಕರೋನಾ ಇಂದ ಸ್ವಲ್ಪ ಅದು ಡ್ರಾಬ್ಯಾಕ್ ಆಗಿ ನಮ್ಮ ಆ ಕನಸು ಅಲ್ಲಿಗೆ ಸ್ವಲ್ಪ ಮೊಟಕು ಕಳಿಸ್ತು. ಬಟ್ ರಿಲೀಸ್ ಆಗುತ್ತೆ, ಅದು ಗೊತ್ತಿಲ್ಲ. ಈಗ ಪಾಠಶಾಲಾ ಅಂತ ಒಂದು ನಮ್ಮ ಕನಸಿತ್ತು. ನಮ್ಮ ತೀರ್ಥಹಳ್ಳಿ ಸೊಗಡು, ನಾವು ಹುಟ್ಟು ಬಂದಿರೋ ರೀತಿ, ಆಮೇಲೆ 80s 90s ಮಕ್ಕಳು ಮತ್ತು ಯಾರು ನಮ್ಮ ಶಿಕ್ಷಕರ ಮಧ್ಯೆ ಇದ್ದಿದ್ದ ಬಾಂಧವ್ಯ. ಅಂದರೆ ನಾವು ಯಾವ ಥರ ಥಿಂಕ್ ಮಾಡ್ತೀವಿ ಅಂದರೆ 80s 90s ನಾವು ಮಕ್ಕಳು ಎಷ್ಟೇ ಹೊಡೆದ್ರು ಮಾರನೇ ದಿನ ಅದೇ ಭಯ ಭಕ್ತಿಯಿಂದ ಗುರುಗಳ ಹತ್ರ ಹೋಗ್ತಿದ್ವಿ. ಮನಸ್ಸಲ್ಲಿ ಏನೂ ಇಟ್ಕೊತಾ ಇರಲಿಲ್ಲ, ಯಾವ ಸೇಡು ಇರ್ತಿರ್ಲಿಲ್ಲ, ಆ ಥರ ಇರ್ತಿದ್ವಿ. ಆಮೇಲೆ ಅವ್ರ ಮನೆಗೆ ಹಾಲು ತೊಗೊಂಡೋಗಿ ಕೊಡೋದಾಗಲಿ, ಅವ್ರ ಕೆಲಸ ಹೊತ್ತದಾಗಲಿ, HMಗಳು ನಮ್ಮನ್ನ ಕರೆಸಿ ಬೆನ್ನು ಹೋಗೋಣ, ಬೆನ್ನು ತುಳಿಯೋ ಅನ್ನೋರು. ಆ ತುಳಿಯೋ ಹೊತ್ತಿಗೆ ಹಿಂದಿನ ದಿನ ಹೊಡೆದಿದ್ದು ನೆನ್ಸ್ಕೊಂಡು ತುಳಿತಿದ್ವಿ. ಸೊ ಈ ಥರ ಎಲ್ಲ ತುಂಬ ಇತ್ತು. ಅದನ್ನು ತೆರೆ ಮೇಲೆ ತರೋಕ್ಕೆ
ಈಗ ನಾವು ಆ ಕಂಟೆಂಟ್ನ ಯಾರು ಪ್ರೊಡ್ಯೂಸರ್ಗೆ ಹೇಳೋಣ ಅಂದರೆ ಅದು ಅಷ್ಟು ಬೇಗ ಅವರಿಗೆ ಕನೆಕ್ಟ್ ಆಗ್ತಾ ಇರಲಿಲ್ಲ. ಸೊ ಈ ವಿಚಾರ ಇಟ್ಕೊಂಡು ನಾನು ನನ್ನ ವೈಫು ಕೂತ್ಕೊಂಡು ಯಾಕೆ ನಾವೇ ಮಾಡಬಾರ್ದು, ಯಾಕೆ ತೀರ್ಥಹಳ್ಳಿ ಕಲಾವಿದ್ರನ್ನೇ ಸ್ವಲ್ಪ ನಾನು ಇದನ್ನೆಲ್ಲ ನೋಡಿದ್ದೆ. ನಾನು ಚಂದ್ರು ಸಾರು ಗೀತಮ್ಮ ಎಲ್ಲ ಹೊಸೊಬ್ರನ್ನ ಕರೆದು ಅವ್ರಿಗೆ ಎನ್ಕರೇಜ್ ಮಾಡಿ ಹೊಸ ಆರ್ಟಿಸ್ಟ್ನೇ ಇವತ್ತು ಸೀನಿಯರ್ ಆರ್ಟಿಸ್ಟ್ ಎಷ್ಟೋ ಆ ಫೈನಲ್ ಕಟ್ ಪ್ರೊಡಕ್ಷನ್ ಅವ್ರ ಪ್ರೊಡಕ್ಷನಿಂದ ಎಷ್ಟೋ ಜನ ಬಂದಿದ್ದಾರೆ, ಅದರಲ್ಲಿ ನಾನು ಒಬ್ಬ. ಅವ್ರನ್ನೆಲ್ಲ ನೋಡ್ತಿದ್ದೆ ಹೊಸೊಬ್ರನ್ನ ಹೆಂಗೆ ತಯಾರಿ ಮಾಡ್ತಿದ್ರು ಅಂತ. ಅವೆಲ್ಲ ನಮಗೆ ಚೆನ್ನಾಗಿ ತಲೆಯಲ್ಲಿತ್ತು. ಅದನ್ನೇ ಇಟ್ಕೊಂಡು ಅಲ್ಲಿ ಹೋದ್ವಿ. ತೀರ್ಥಹಳ್ಳಿಲಿ ಒಂದು 450 ಜನನ ಆಡಿಷನ್ ಮಾಡಿದ್ವಿ, ಬೆಂಗಳೂರಲ್ಲೂ ಆಡಿಷನ್ ಮಾಡಿದ್ವಿ. ಭಾಷೆನ ಪಕ್ಕ ಗ್ರಿಪ್ ಬೇಕು ಅಂದ್ಬಿಟ್ಟು 1-2 ದಿನ ಹೆದರೋರು ಮಕ್ಕಳು ಪ್ರಾಕ್ಟೀಸಿಗೆ ಬರೋಕ್ಕೆ. ಆಮೇಲೆ ಬಂದರು. ಒಳ್ಳೆ ಮಳೆಗಾಲ, ನಮ್ಮ ಹತ್ರ ರೈನ್ ಎಫೆಕ್ಟ್ ಮಾಡ್ಕೊಂಡು ಮಾಡೋ ಅಂಥದ್ದಿಲ್ಲ, ಬಟ್ ಪ್ರಕೃತಿ ಒಳ್ಳೆ ಸಾಥ್ ಕೊಡ್ತು. ಎಲ್ಲ ಒರಿಜಿನಲ್ ಮಳೆ, ಎಲ್ಲ ಒರಿಜಿನಲ್ ಆರ್ಟಿಸ್ಟು. ಅದಕ್ಕೊಂಚೂರು ಕಮರ್ಷಿಯಲ್ ಇರಲಿ ಅಂದ್ಬಿಟ್ಟು ಬಾಲಾಜಿ ಮನೋಹರು, ಕಿರಣ್ ನಾಯ್ಕರು, ಈ ಥರ ಬೆಂಗಳೂರು ಆರ್ಟಿಸ್ಟ್ನ ಕರ್ಕೊಂಡ್ವಿ. ಅವರೆಲ್ಲ ಒಂದು ಲೈನ್ ಕತೆ ಕೇಳ್ತಿದ್ದಂಗೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಬಂದು ಮಾಡಿದ್ದಾರೆ. ಇವತ್ತು ಈ ಜಾಗಕ್ಕೆ ನಿಲ್ಲೋದಕ್ಕೆ ಮುಖ್ಯ ಕಾರಣ ನಮ್ಮ ಸಹ ನಿರ್ಮಾಪಕರು. ಅವ್ರನ್ನ ನಾನು ಯಾವತ್ತೂ ಮರೆಯಲ್ಲ. ಇನ್ನು ಇದಕ್ಕಿಂತ ದೊಡ್ಡ ಘಟ್ಟ ರಿಲೀಸು, ಆಮೇಲೆ ನಮ್ಮದೇನು ಟ್ರೈಲರ್ ಲಾಂಚ್ ವಿತ್ ರಿಲೀಸ್ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಈ ಸಿನಿಮಾ ಇಷ್ಟು ಚೆನ್ನಾಗಾಗಕ್ಕೆ ಕಾರಣನೇ ಎಲ್ಲರೂ ಒಂದೇ ಮನಸ್ಸಲ್ಲಿ ಆ್ಯಕ್ಟ್ ಮಾಡಿದವರು. ಪ್ರತಿಯೊಬ್ಬರು ನಾವು ಆಗಿ ನಮ್ಮ ಸಿನಿಮಾ ಅಂತ ಮಾಡಿದ್ದಕ್ಕೆ ಹಿಂಗೆ ಆಗಕ್ಕೆ ಸಾಧ್ಯ. ಸಿನಿಮಾ ಲಾಸು ಲಾಭ ಅದೆಲ್ಲ ಗೊತ್ತಿಲ್ಲ. ನಾವು ಅಂದ್ಕೊಂಡಿದ್ದನ್ನ ಮಾಡಿ ಸತ್ತೋಗ್ಬೇಕು ಅನ್ನೋದು ಒಂದು ತಲೆಯಲ್ಲಿದೆ ನಮಗೆ. ಆ ನಿಟ್ಟಲ್ಲೇ ಇರ್ತೀವಿ ಯಾವಾಗಲೂ. ಆಮೇಲೆ ನಮಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ, ಹೆಸರು ಹೇಳೋಕ್ಕೆ ತುಂಬ ಇದೆ. ಅದು ಒಬ್ಬೊಬ್ರದ್ದು ಹೆಸರು ಹೇಳಿದ್ರು ತುಂಬ ಹೊತ್ತಾಗುತ್ತೆ. ಬಟ್ ಎಲ್ಲರೂ ನಮ್ಮ ಮನಸ್ಸಲ್ಲಿ ಇರ್ತೀರ. ಯಾವಾಗಲೂ ನಾವು ನಿಮ್ಮ ಜೊತೆಗಿರ್ತೀನಿ. ಪ್ರತಿಯೊಬ್ಬರು ಮಕ್ಕಳು, ಪ್ರತಿಯೊಬ್ಬರು ಆರ್ಟಿಸ್ಟು ನಾವು ಅಂದ್ಕೊಂಡಿದ್ದ ಕತೆಗೆ ಜೀವ ತುಂಬಿದ್ದೀರಾ. ನಮ್ಮ ಎಲ್ಲ ಟೆಕ್ನಿಷಿಯನ್ನು, ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಎಡಿಟ್ರು, ಈಗೇನು ನನ್ನ ಟೀಮ್ ಇದೆ, ಟೆಕ್ನಿಕಲ್ ಪೋಸ್ಟ್ ಪ್ರೊಡಕ್ಷನ್ ಟೀಮು, ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ. ಮಾಧ್ಯಮದವರು ಅಷ್ಟೇ. ಬೆಳಗ್ಗೆ ಮ್ಯಾಕ್ಸ್ ಆಗಿರುತ್ತೆ, ಇವಾಗ ಸ್ವಲ್ಪ ಮಿನಿಮಮ್ ಇದು ಮ್ಯಾಕ್ಸಿಮಮ್ಮು ಮಿನಿಮಮ್ಮು ಕಂಟೆಂಟು ಹೀಗೆ ಓಡ್ತಾ ಇರಲಿ. ಇನ್ನೊಂದು ಏನಂದರೆ ಮಾಧ್ಯಮದವ್ರ ಸಪೋರ್ಟು ನಮ್ಗೆ ಯಾವಾಗಲೂ ಬೇಕು. ಬೆಳೆಯೋರಿಗೆ ನೀವೇ ನಮಗೆ ಶ್ರೀರಕ್ಷೆ. ನಾವು ಯಾವುದೇ ಕಂಟೆಂಟ್ ಮಾಡಿದ್ರೂ ಅದನ್ನು ತಲುಪಿಸೋದು ನೀವು. ನಿಮ್ಮ ಆಶೀರ್ವಾದ, ಸಪೋರ್ಟು ಯಾವಾಗಲೂ ನಮ್ಮ ಮೇಲೆ ಇರ್ರಿ. ಏನೇ ಚಿಕ್ಕ ಪುಟ್ಟ ತಪ್ಪುಗಳಾದರೂ, ಸ್ವಲ್ಪ ಕರ್ಕೊಳ್ಳೋದ್ರಲ್ಲಿ ಏನೇ ಒಂದು ಇದಾದರೂ ನಮ್ಮನ್ನು ಕ್ಷಮಿಸ್ಬೇಕು. ಹೊಸ್ತು ಸ್ವಲ್ಪ ಹಂಗಾಗಿ ಹಂಗಿಂಗೆ ತಪ್ಪಾಗಿರುತ್ತೆ. ಈಗ ತಾನೇ ಆಗಮಿಸಿದಂಥ ನಮ್ಮ ನೆಲ ನರೇಂದ್ರ ಬಾಬು ಅವ್ರಿಗೆ ಹೃತ್ಪೂರ್ವಕವಾದ ಸ್ವಾಗತ ಕೋರ್ತಾ ಇದ್ದೀನಿ. ಹಂಗೂ ರಾಘವೇಂದ್ರ ಶೆಟ್ಟರು ನಮ್ಮ ಅಣ್ಣ, ಅವ್ರಿಗೂ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತೇನೆ. ಏನೂ ಇಲ್ಲದೆ ಒಂದು ಫೈನಲ್ ಕಟ್ಟಲ್ಲಿ ಒಂದು ಗುರುತಿಸಂಗಾಗಿ ಇವತ್ತು ನಿರ್ದೇಶನ ಮಾಡಿ ಟೀಸರಿಗೆ ಬಂದು ನಮ್ಮ ಟೀಸರ್ನ ಲಾಂಚ್ ಮಾಡಿದಂಥ ನಮ್ಮ ಚಂದ್ರ ಸರ್, ಗೀತಮ್ಮಗೆ ಚಿರಋಣಿ, ಸುಧಾಕರ್ ಬನ್ನಂಜೆ ಸರ್ ನಿಮಗೂ ಚಿರಋಣಿ. ಆಮೇಲೆ ನಮ್ಮ ಸಹ ನಿರ್ಮಾಪಕರೆಲ್ಲ ಹೆಸರು ಹೇಳಲ್ಲ ಅಂತ ಬೇಜಾರಾಗಬೇಡಿ, ಸಪ್ರೇಟಾಗಿ ನೀವೇ ಮಾತಾಡಿ. ನೀವೆಲ್ಲ ನಾನು ನೀವು ಎಲ್ಲ ಒಂದೇ. ಹಂಗಾಗಿ ಅದೊಂದು ಅವರಿರೋದ್ರಿಂದ ನಾನಿವತ್ತು ನನ್ನೆಲ್ಲ ಕನಸುಗಳಿಗೆ ನೀವು ದಾರಿ ಮಾಡಿಕೊಟ್ಟಿದ್ದೀರಾ. ಸೊ ಇದೊಂದು ರಿಕ್ವೆಸ್ಟು, ಬೇಜಾರಾಗಬೇಡಿ. ನಮ್ಮ ನರೇಂದ್ರ ಸರ್ ಆಗೋಣ ಈಗ ಬಂದಿರೋದ್ರಿಂದ ಟ್ರೈಲರ್ ಟೀಸರ್ ಇನ್ನೊಂದ್ಸರಿ ಪ್ಲೇ ಮಾಡಿ, ಆಮೇಲೆ ಎಲ್ಲರೂ ಅವ್ರವ್ರ ಒಪಿನಿಯನ್ ಬಂದು ಹೇಳಿ ನಮಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಕ್ಷಮಿಸಿ. ನಿಮ್ಮ ಅಪ್ಪಣೆ ಮೇರೆಗೆ ಟೀಸರ್ ಒನ್ಸ್ ಮೋರ್ ಪ್ಲೀಸ್.